ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದು ಕೈಮನೆಯನ್ನು ಕುದಿಯುವಂತೆ ಮಾಡಿದೆ. ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಈಗ ಅದಕ್ಕೆ ಮುಲಾಮು ಹಚ್ಚೋದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಲಹ, ಅನುದಾನದ ಕದನ, ಹೈಕಮಾಂಡ್ ಎಂಟ್ರಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಸುರ್ಜೇವಾಲಾ ಅವರ ಆಗಮನವಾಗುತ್ತೆ. ಅಸಮಾಧಾನಿತ ಶಾಸಕರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. 1-to-1 ಸಮಸ್ಯೆಯನ್ನು ಹೇಳಿಕೊಳ್ಳಲು ಶಾಸಕರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಬರೀ ಸುರ್ಜೇವಾಲಾ ಶಾಸಕರ ಅಸಮಾಧಾನವನ್ನು ತಣಿಯುವಂತಹ ಕೆಲಸವನ್ನು ಮಾಡ್ತಾರೋ, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಏಕೆಂದರೆ ಈಗಾಗಲೇ ಸಹಕಾರ ಸಚಿವ ರಾಜಣ್ಣ ಅವರು ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ನಡುವೆನೇ ಚುನಾವಣೆ ಗೆದ್ದಾಗಿನಿಂದ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಕಾಣಿಸಿಕೊಳ್ಳದೇ ಇರುವಂತಹ ಸುರ್ಜೇವಾಲಾ ಅವರು ಈಗ ದಿಢೀರ್ ಅಂತೇಳಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಗಳು ಕುತೂಹಲ ಕಾರಣವಾಗ್ತಾ ಇದೆ. ನೋಡಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ 1-to-1 ಮೀಟಿಂಗ್ ವಿಚಾರ. ಹೈಕಮಾಂಡ್ನಿಂದ ಒಟ್ಟು 40 ಶಾಸಕರ ಶಾರ್ಟ್ ಲಿಸ್ಟ್ ರೆಡಿಯಾಗಿದೆಯಂತೆ. ನಾಳೆ 8 ಶಾಸಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ. 3 ದಿನದಲ್ಲಿ 40 ಶಾಸಕರಿಂದ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಹೋದ ನಂತರ ಕಾಂಗ್ರೆಸ್ ಮನೆಯಲ್ಲಿರುವಂತಹ ಕುದಿಯುವ ಪರಿಸ್ಥಿತಿ ಇದೆಯಲ್ಲ, ಅದು ತಣ್ಣಗಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಯಾರ್ಯಾರು ನಾಳೆ 8 ಜನ ಶಾಸಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಪ್ರತ್ಯಕ್ಷರಾಗ್ತಾರೆ? ನಂಬರ್ 1 BR ಪಾಟೀಲ್, ಆಳಂದ ಶಾಸಕರು, CM ಸಿದ್ದರಾಮಯ್ಯನವರ ಆಪ್ತರು. ಅವರ ಆಡಿಯೋ ಒಂದು ವೈರಲ್ ಆಯಿತು. ಅದಾದ ಮೇಲೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿ CM DCM ಕರೆದು ಮಾತನಾಡಿಸಿದ್ರು. ರಾಜು ಕಾಗೆ, ಕಾಗವಾಡದ ಶಾಸಕರು, ಇವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಇವರು ಕೂಡ ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಮಾಲೂರಿನ ಶಾಸಕ ನಂಜೇಗೌಡರು, ಇವರು ಕೂಡ ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಪ್ರತ್ಯಕ್ಷವಾಗಿ ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕರು, 8 ಜನ ಶಾಸಕರ ಪೈಕಿ ಇವರು ಕೂಡ ಒಬ್ಬರಿದ್ದಾರೆ. ಇವರು ಯಾವ ರೀತಿಯ ಚಾರ್ಟ್ ಶೀಟನ್ನು ಫೈಲ್ ಮಾಡ್ತಾರೆ ಸುರ್ಜೇವಾಲಾ ಮುಂದೆ ಕಾದು ನೋಡಬೇಕಿದೆ. ರೂಪಕಲಾ, KGFನ ಶಾಸಕಿ, ಇವರು ಕೂಡ ನಾಳೆ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಸುಬ್ಬಾರೆಡ್ಡಿ, ಬಾಗೇಪಲ್ಲಿಯ ಶಾಸಕರು, ನಾರಾಯಣಸ್ವಾಮಿ, ಬಂಗಾರಪೇಟೆ ಶಾಸಕರು, ಕೊತ್ತೂರು ಮಂಜುನಾಥ್, ಕೋಲಾರದ ಶಾಸಕರು. ಈ 8 ಜನ ಶಾಸಕರು ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎದುರು ಪ್ರತ್ಯಕ್ಷರಾಗಿ ತಮ್ಮ ನೋವು, ತಮ್ಮ ಅಸಮಾಧಾನ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲದರ ಬಗ್ಗೆಯೂ ಕೂಡ ವಿವರವನ್ನು ಕೊಡ್ತಾರೆ. ತಮ್ಮ ನೋವನ್ನು ತೋಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ.